ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರುಜಿ ಮಾಡುವ ನಮಸ್ಕಾರಗಳು. ವಾರದ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿಯಾಗಿರತಕ್ಕಂತಹ ಸಿಂಹ ರಾಶಿಯವರಿಗೆ ಈ ವಾರದ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಒಂದು ಸಿಂಹ ರಾಶಿಯವರಿಗೆ ಆಗಸ್ಟ್ ತಿಂಗಳ 3ನೇ ವಾರ ಅಂತ ಹೇಳೋದಾದರೆ ನಿಮಗೆ ನಿಮ್ಮ ಮನಸ್ಸಿಗೆ ಒಂದಿಷ್ಟು ಖುಷಿ ವಿಚಾರಗಳನ್ನು ನೀವು ಪಡೆದುಕೊಳ್ಳುವಂಥವ್ರಾಗ್ತೀರಾ. ಅದು ನಿಮ್ಮ ಕೆಲಸದ ವಿಷಯ ಆಗಿರ್ಬೋದು, ನಿಮ್ಮ ವೈಯಕ್ತಿಕ ವಿಷಯ ಆಗಿರ್ಬೋದು, ಕೌಟುಂಬಿಕ ವಿಷಯ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಕಚೇರಿ ವಿಷಯ ಆಗಿರ್ಬೋದು, ಅಥವಾ ನಿಮ್ಮ ಒಂದು ವ್ಯವಹಾರದ ವಿಷಯ ಆಗಿರ್ಬೋದು. ಇಲ್ಲಿ ಒಂದು ಏನಂದರೆ ಖುಷಿಯ ವಿಚಾರ ಅಂದರೆ ಈ ವಾರ ಅದರಿಂದ ಲಾಭ ಸಿಗುವಂಥದ್ದಾಗತ್ತೆ. ಅಂದರೆ ಅದು ಕೆಲಸ ಮೊದಲನೇ ವಾರದೋ 2ನೇ ವಾರದಲ್ಲೋ ಮಾಡಿದ್ದೀರಾ, ಬಟ್ ಇದು ಲಾಭ ಅಂತ ಬರೋದಾದರೆ ಈ ತಿಂಗಳು ನಿಮಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ನಿಮಗೆ ಈ ವಾರ ಕೆಲಸದಲ್ಲಿ ಒಂದಿಷ್ಟು ಒಳ್ಳೆಯ ಏನಂತೀರ ರಿಸಲ್ಟ್ ಬರುವಂಥದ್ದಾಗತ್ತೆ. ಈ ವಾರ ಒಂದು ಏನಂತೀರ ಈ ಕೋರ್ಟಲ್ಲಿ ನಡೀತಾ ಇರತ್ತೆ ಹಿಯರಿಂಗ್, ಅದು ವರ್ಷಾನುಗಟ್ಲೆ ನಡೀತಾನೆ ಇರುತ್ತೆ ಅಥವಾ ತಿಂಗಳಾನುಗಟ್ಲೆ ನಡೀತಾನೆ ಇರುತ್ತೆ. ಈ ಜಡ್ಜ್ಮೆಂಟ್ ಅಂತೀವಲ್ಲ ಅದು ಒಂದೇ ದಿನ ಇರುತ್ತೆ. ಅವ್ರು ಹೇಳಿರ್ತಾರೆ ಜಡ್ಜ್ಮೆಂಟು ಈ ದಿನ ತಗೊಳ್ತೀವಿ, ಈ ದಿನ ಹೇಳ್ತೀವಿ ಅಂತ. ಆ ರೀತಿಯಲ್ಲಿ ನಿಮಗೇನಾಗುತ್ತೆ ಈ ಒಂದು ವಾರ ಜಡ್ಜ್ಮೆಂಟ್ ಅಂತಲೇ ತಿಳ್ಕೊಳ್ಳಿ. ಅಂದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಈ ಒಂದು ವಾರ ಜಡ್ಜ್ಮೆಂಟ್ ಸಿಗುವಂಥದ್ದಾಗತ್ತೆ, ಅಂದರೆ ರಿಸಲ್ಟ್ ಸಿಗುವಂಥದ್ದಾಗತ್ತೆ. ಅದರಲ್ಲಿ ಅಧಿಕವಾಗಿ ನಿಮ್ಮ ಪರವಾಗಿ ಇರುವಂಥದ್ದಾಗತ್ತೆ ಈ ಸಿಂಹ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಈ ಒಂದು ವಾರ ಯಾಕೋ ಮತ್ತೆ ನಿಮಗೆ ಒಂದಿಷ್ಟು ಕೋಪದ ವಿಷಯದಲ್ಲಿ ಅಧಿಕ ಆಗ್ತಾ ಇದೆ. ದಯವಿಟ್ಟು ಬೇಡ, ಕೋಪ ಮಾಡ್ಕೋಬೇಡಿ. ಕೋಪ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಳ್ಳೆಯ ತನ ಮತ್ತು ನಿಮ್ಮ ಒಳ್ಳೆಯ ಕೆಲಸ ಕಾರ್ಯಗಳು ಅವು ನಶಿಸಿ ಹೋಗ್ಬಿಡ್ತವೆ. ಒಂಥರ ಏನಾಗುತ್ತೆ, ನೀವು ಎಷ್ಟೇ ಒಳ್ಳೆಯ ಕಾರ್ಯ ಮಾಡಿದರೂ ಆ ವ್ಯಕ್ತಿ ಮೆಚ್ಚೋದಿಲ್ಲ ನಿಮ್ಮ ಒಂದು ಪದಗಳಿಂದ. ಅಂದರೆ ಮಾತಾಡುವ ಭರದಲ್ಲಿ, ಕೋಪನ ಒಂದು ವೇಗದಲ್ಲಿ ಏನು ಮಾತಾಡ್ತೀರ ಎಂಬುದು ಸಿಂಹರಾಶಿಯವರಿಗೆ ಗೊತ್ತಾಗೋದಿಲ್ಲ. ಬಟ್ ನಿಮ್ಮ ಒಂದು ಹೃದಯ ಮನಸ್ಪೂರ್ವಕವಾಗಿ ಹೇಳೋದಾದರೆ ತುಂಬ ವಿಶಾಲ ಮತ್ತು ಹೃದಯದ ಮಾತೃ ಹೃದಯ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲರನ್ನ ಆತ್ಮೀಯವಾಗಿ ನೀವು ಒಳಗಡೆ ಗೌರವಿಸ್ತೀರ, ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ. ಅದೇ ನಿಮ್ಮದು ವೀಕ್ನೆಸ್ಸು ಈ ಒಂದು ಸಿಂಹ ರಾಶಿಯವರಿಗೆ. ಅಂದರೆ ಮಗ ಇಷ್ಟ ಇದ್ದಾನೆ, ಆದರೆ ಬಹಿರಂಗವಾಗಿ ಅವನ ಬಗ್ಗೆ ಹೊಗಳಿಕ್ಕೆ ಆಗ್ತಾ ಇಲ್ಲ. ಮಗ ಇಷ್ಟ ಇದ್ದಾನೆ, ಅವನಿಗೆ ಏನು ಬೇಕು ಆಗು ಹೋಗುಗಳು, ಬೇಕು ಬೇಡುಗಳು ಎಲ್ಲವನ್ನ ನೀವು ನಿಭಾಯಿಸ್ತಾ ಇದ್ದೀರಾ. ಆದರೆ ಎದುರಿಗೆ ಹೊಗಳಿದರೆ ಅವನು ಕೆಟ್ಟೋಗ್ತಾನೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನೀವು ಅವನಿಗೆ ಹೊಗಳೋದಿಲ್ಲ. ಯಾವಾಗಲೂ ಬೈತಾನೆ ಇರ್ತೀರ, ಏನೋ ಒಂದು ಮಾಡ್ತಾರೆ. ಇದರಿಂದ ಮಗ ಬೇಜಾರನೂ ಆಗಿರ್ತಾನೆ. ನಾನು ಎಷ್ಟೇ ಕೆಲಸ ಮಾಡಿದರೆ ಅಪ್ಪ ಬೈತಾನೆ ಇರ್ತಾನೆ ಅನ್ನೋದು. ಅಂದರೆ ನಿಮ್ಮಲ್ಲಿ ಈ ರೀತಿಯ ಒಂದು ಕಾಂಬಿನೇಷನ್ ಇರುತ್ತೆ. ಅಂದರೆ ಹೃದಯ ಮೃದುವಾಗಿದೆ, ಆದರೆ ಮನಸ್ಸು ಎಲ್ಲೋ ಒಂದಿಷ್ಟು ಅನಾವಶ್ಯಕವಾಗಿ ಬೇಡದ ವಿಷಯಗಳನ್ನು ತುಂಬಿಕೊಂಡು ಘಾಸಿಗೊಳ್ತೀರಾ ಅಂತಲೇ ಹೇಳ್ಬೋದು. ಇರಲಿ, ಈ ವಿಷಯಕ್ಕೆ ಬೇಡ. ಈ ವಾರ ಏನಾಗುತ್ತಂದರೆ ನಿಮಗೆ ಒಂದು ಸ್ವಲ್ಪ ಸಂಬಂಧಗಳು ಅಂತೀವಲ್ಲ, ಯಾಕೋ ಅಟ್ಯಾಚ್ಮೆಂಟ್ ಜಾಸ್ತಿ ಬೆಳೆಯುವಂಥದ್ದಾಗುತ್ತೆ. ಅದು ಗಂಡ ಹೆಂಡತಿ ಆಗಿರ್ಬೋದು, ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು, ಅಪ್ಪ ಅಮ್ಮ ವಿಷಯದಲ್ಲಾಗಿರ್ಬೋದು, ಅಣ್ಣ ತಮ್ಮ ವಿಷಯದಲ್ಲಾಗಿರ್ಬೋದು, ಅಕ್ಕ ತಂಗಿ ವಿಷಯದಲ್ಲಾಗಿರ್ಬೋದು, ಅಥವಾ ನಿಮ್ಮದೇ ಹಿತೈಷಿಗಳ ವಿಷಯದಲ್ಲಾಗಿರ್ಬೋದು. ಸ್ವಲ್ಪ ಅಟ್ಯಾಚ್ಮೆಂಟ್ ಅಂತೀವಿ. ಎಲ್ಲೋ ಅವ್ರ ಜೊತೆ ಮಾತಾಡಬೇಕು, ಎಲ್ಲೋ ಅವ್ರ ಜೊತೆ ಬಾಂಧವ್ಯದಿಂದ ಬೆರಿಬೇಕು, ಎಲ್ಲೋ ಕುಶಲೋಪರಿ ಅಂತೀವಿ, ಅದನ್ನು ವಿಚಾರ ಮಾಡಬೇಕು. ನನ್ನಿಂದ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ನಿಮ್ಮ ಒಂದು ಹೃದಯವಂತಿಕೆಯ ಮಾತನ್ನು ಹೊರಗಡೆ ಆಗಿಬಿಡ್ತೀರಾ. ಇಷ್ಟು ದಿನ ಏನೋ ಗೊತ್ತಿರಲಿಲ್ಲ, ಯಾವುದಾದ್ರೂ ಮಾತು ಭಾರವಾಗಿದ್ದರೆ ಅಥವಾ ಮನಸ್ಸು ನೋವಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಸರೆಂಡರ್ ಆಗ್ತೀರಾ. ಅದು ಖುಷಿಯ ವಿಚಾರ. ಅಂದರೆ ಇಲ್ಲಿ ಸಿಂಹರಾಶಿಯವರು ಈ ವಾರ ನಿಮ್ಮ ಹಳೆಯ ತಪ್ಪುಗಳನ್ನು ಮೆಲುಕು ಹಾಕಿ ಯಾವುದು ನಿಮ್ಮಿಂದ ತಪ್ಪಾಗಿದೆ ಅದನ್ನು ಅಲ್ಲಿಗೆ ಮುಗಿಸಲು ಅಥವಾ ಅದಕ್ಕೊಂದು ಪೂರ್ಣ ವಿರಾಮ ಅಂತೀವಿ, ಅದನ್ನು ಕೊಡಲು ನೀವು ಶತಪ್ರಯತ್ನ ಮಾಡ್ತೀರಾ. ಅದರಲ್ಲಿ ಯಶಸ್ವಿ ಆಗ್ತೀರಾ. ಆ ವ್ಯಕ್ತಿ ಏನಾದರೂ ಎದುರಿಗೆ ಇದ್ದರೆ ನೇರವಾಗಿ ಕ್ಷಮೆ ಕೇಳ್ತೀರಾ, ಅಥವಾ ಫೋನಿನ ಮುಖಾಂತರ ಆ ವ್ಯಕ್ತಿಗೆ ಕ್ಷಮೆಯನ್ನು ಕೇಳಿ ಆ ಕೆಲಸನ ಎಂಡ್ ಮಾಡಿಬಿಡ್ತೀರಾ. ಇದರಿಂದ ಅವರ ಮನಸ್ಸು ಹಗುರ ಆಗುತ್ತೆ, ನಿಮ್ಮ ಮನಸ್ಸು ಹಗುರ ಆಗುತ್ತೆ. ಇಲ್ದಿದ್ದರೆ ಏನಾಗಿತ್ತು, ಇಷ್ಟು ದಿನ ಅದು ಸುಮ್ಮನೆ ಕೊರಿತಾ ಇತ್ತು. ಅವರೂ ಅಷ್ಟೇ ನಿಮ್ಮ ಬಗ್ಗೆ ಅನುಮಾನ
ತಿಳ್ಕೊಂಡಿದ್ರು. ಹಾಗಾಗಿ ಈ ವಾರ ಸ್ವಲ್ಪ ಸಿಂಹರಾಶಿಯವರಿಗೆ ನಿರ್ಘಳ ಅಥವಾ ನಿರಾಸ ಅಂತಲೇ ಹೇಳ್ಬೋದು. ಅಂದರೆ ನಿರಾಸ ಅಂದರೆ ಯಾವುದು ಕಷ್ಟ ಇಲ್ಲದೆ ಇದು ಬಗೆಹರಿತಲ್ಲ, ಅದೇ ಒಂದು ನಿರಾಸ. ಸೊ ಹಾಗಾಗಿ ಇಲ್ಲಿ ನಿಮಗೆ ಈ ವಾರ ಸಿಂಹರಾಶಿಯವರಿಗೆ ಸ್ವಲ್ಪ ಕೋಪ ಬರೋದು ಸಹಜ, ಆದರೆ ಆ ಕೋಪನ ಕಂಟ್ರೋಲ್ ಮಾಡಿ ಅಂತ ನಾನು ಹೇಳೋದು. ಕೋಪದ ವೇಗದಲ್ಲಿ ಏನು ನಿರ್ಧಾರ ತಗೊಳ್ತೀರ ಅಂತ ನಿಮಗೆ ಗೊತ್ತು. ಏಕೆಂದರೆ ಸಿಂಹರಾಶಿಯವರಿಗೆ ಕೋಪ ಟಾಪ್ ರ್ಯಾಂಕಲ್ಲಿದ್ದೀರಾ ನೀವು ಕೋಪ ಮಾಡ್ಕೊಳ್ಳೋದ್ರಲ್ಲಿ, ಹಾಗೂ ನಿಮ್ಮ ಧ್ವನಿಯಲ್ಲೂ ಕೂಡ ಟಾಪ್ ರ್ಯಾಂಕು. ಹಾಗಾಗಿ ನಿಮಗೆ ಅಷ್ಟು ನಾವು ಹೇಳುವಂಥದ್ದು ಇದೇನೇ ಇಲ್ಲ. ಆದರೂ ಕೋಪ ಕಂಟ್ರೋಲ್ ಮಾಡ್ಕೊಳ್ಳಿ, ಕೋಪ ಅಷ್ಟು ಒಳ್ಳೆಯದಲ್ಲ. ಹಬ್ಬ ಹರಿದಿನ ಬರ್ತಾ ಇದೆ. ಸೊ ಈ ಒಂದು ಸಮಯದಲ್ಲಿ ನಿಮ್ಮ ಒಂದು ಕೋಪ ಇಡೀ ಕುಟುಂಬ ಸದಸ್ಯರ ಮನಸ್ಸನ್ನು ಹಾಳು ಮಾಡಬಹುದು. ಹಾಗಾಗಿ ಬೇಡ, ದಯವಿಟ್ಟು ನಮಗೋಸ್ಕರ ಈ ಒಂದು ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಏಕೆಂದರೆ ಇಲ್ಲಿ ಕೋಪದಿಂದ ಕೆಲವು ಕೆಲಸಗಳು, ಕೆಲವು ಅಭಿಮಾನಗಳು, ಕೆಲವು ಅಪಾರ್ಚುನಿಟೀಸ್ ಅಂತಿರಲ್ಲ, ಅವಕಾಶಗಳು ಕಳೆದುಕೊಳ್ಳುವಂಥದ್ದಾಗುತ್ತೆ. ಹಾಗಾಗಿ ಬೇಡ ಅಷ್ಟೇ. ಕೋಪದಿಂದ ನಮಗೆ ಲಾಭ ಸಿಗೋದಿಲ್ಲ ಅಂದರೆ ಅದು ನಮಗೆ ಯಾಕೆ ಬೇಕು ಹೇಳಿ? ಬೇಡ. ಅದು ಮನಸ್ಸು ಘಾಸಿಗೊಳಿಸಿಬಿಡುತ್ತೆ, ಸಂಬಂಧಗಳನ್ನು ದೂರ ತಳ್ಳಿಬಿಡುತ್ತೆ. ಹೀಗಾಗಿ ಬೇಡ ಅಷ್ಟೇ. ಬಟ್ ಇಲ್ಲಿ ಒಂದು ನಿಮಗೆ ಅದು ಬಿಡಲಾಗದಂತಹ ಗಂಟು, ಆ ಕೋಪಕ್ಕೂ ನಿಮಗೂ ಅದೇನೋ ಹನುಮಂತನ ಬಾಲ ರೀತಿಯಲ್ಲಿ ಸಿಂಹರಾಶಿಯವರಿಗೂ ಕೋಪಕ್ಕೂ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ. ಏನೇ ಒಂದು ಸಣ್ಣ ವಿಷಯಕ್ಕೂ ಅಷ್ಟೇ ಆ ಗಡಸಾದ ಧ್ವನಿಯಲ್ಲಿ ಕೋಪ ಬಂದುಬಿಡುತ್ತೆ ಹೊರಗಡೆ. ಸೊ ಹೀಗಾಗಿ ಸ್ವಲ್ಪ ಆದಷ್ಟು ಜ್ಞಾನ ಮಾಡಿ, ದೇವರ ದರ್ಶನ ಮಾಡ್ಕೊಳ್ಳಿ, ಮತ್ತು ಒಳ್ಳೆಯ ಕತೆ ಪುಸ್ತಕಗಳು ದೇವರ ವಿಷಯದ ಅನುಗುಣವಾಗಿ ಓದಿ. ಇದರಿಂದ ನೀವು ಕೋಪನ ಕಂಟ್ರೋಲ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಇನ್ನು ಒಂದು ನಿಮ್ಮ ಒಂದು ಕೆಲಸ ಕಾರ್ಯಗಳು ಗಟ್ಟಿಯಾಗಿ ನೆನಪಿಗೆ ಕೂಡಿಕೊಳ್ಳುವಂಥದ್ದಾಗುತ್ತೆ. ಏನೋ ನೀವು ಒಂದು ಕೆಲಸ ಮಾಡಿರ್ತೀರ, ಅದು ಶಾಶ್ವತವಾಗಿ ನಿಮ್ಮ ತಲೆಯಲ್ಲ, ಬೇರೆಯವ್ರ ತಲೆಯಲ್ಲಿ ಗಟ್ಟಿ ಊರಿಬಿಟ್ಟಿರುತ್ತೆ. ಇವರು ಬಂದದಕ್ಕೆ ನನಗೆ ಕೆಲಸ ಸಿಕ್ತು, ಇವರು ಕೈ ಹಾಕಿರೋದಕ್ಕೆ ನನಗೆ ಶುಭ ಆಯಿತು, ಇವರು ಬಂದು ನನಗೆ ಈ ಒಂದು ಐಡಿಯಾ ಕೊಟ್ಟಿರೋದಕ್ಕೆ ಇವತ್ತಿಗೆ ನಾನು ಯಶಸ್ವಿಯಾಗಿದ್ದೀನಿ, ಇವರು ಬಂದು ನನಗೆ ಆರ್ಥಿಕ ಸಹಾಯ ಮಾಡಿರೋದ್ರಿಂದಲೇ ಇವತ್ತು ನಾನು ಒಬ್ಬ ಮನುಷ್ಯ ಆಗಿದ್ದೀನಿ ಅಂತ ಈ ರೀತಿಯ ಒಂದಿಷ್ಟು ಗಟ್ಟಿತನದ ಮಾತುಗಳು ಬೇರೆಯವರಿಂದ ನಿಮಗೆ ಖುಷಿ ವಿಚಾರವಾಗಿ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನೀವು ಯಾವಾಗೋ ಸಹಾಯ ಮಾಡಿದ್ದೀರಾ ಆ ವ್ಯಕ್ತಿಗೆ, ಆ ಸಹಾಯದ ರೂಪದಲ್ಲಿ, ಅನುಕಂಪದ ರೂಪದಲ್ಲಿ, ಅಥವಾ ಗೌರವಪೂರ್ವಕ ರೂಪದಲ್ಲಿ ಆ ಒಂದೆಲ್ಲ ಗೌರವಗಳು ನಿಮಗೆ ಈ ವಾರ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆರ್ಥಿಕವಾಗಿ ಈ ವಾರ ತುಂಬ ಬಲಿಷ್ಠರಾಗ್ತೀರಾ. ಒಂದಿಷ್ಟು ಅವಕಾಶಗಳು ಸಿಗೋದಲ್ಲದೆ ಆರ್ಥಿಕ ಸಹಾಯ ಕೂಡ ಲಭಿಸುವಂಥದ್ದಾಗುತ್ತೆ. ಸಿನಿ ರಂಗ ಆಗಿರಲಿ, ಕ್ರೀಡಾಪಟು ಆಗಿರಲಿ, ರಾಜಕೀಯ ರಂಗ ಆಗಿರಲಿ, ಅಥವಾ ಈ ಲಾಯರ್ ಆಗಿರತಕ್ಕಂತಹ ಕೋರ್ಟು ಕಚೇರಿಗಳ ರಂಗ ಆಗಿರಲಿ, ಎಲ್ಲರಿಗೂ ನಾವು ಹೇಳೋದಿಷ್ಟೇ, ಈ ವಾರ ನಿಮಗೆ ಆರ್ಥಿಕ ಒಂದು ಶಕ್ತಿ ಹುಡ್ಕೊಂಡು ಬರುವಂಥದ್ದಾಗಿರುತ್ತೆ. ಏನೋ ಒಂದು ಶಕ್ತಿ ಈ ವಾರ ಆ ಒಂದು ದುಡ್ಡು ಬಂದಿರೋದ್ರಿಂದ ಈ ಇಡೀ ವಾರ ಮ್ಯಾನೇಜ್ ಮಾಡ್ಬೋದು ಅಷ್ಟೇ. ಅಂದರೆ ಅಷ್ಟು ಬಲಿಷ್ಠವಾದಂಥ ಒಂದಿಷ್ಟು ಆರ್ಥಿಕ ಸಹಾಯ ನಿಮಗೆ ಸಿಗುವಂಥದ್ದಾಗುತ್ತೆ. ಸಹಾಯ ಅನ್ನೋದಕ್ಕಿಂತ ನಿಮ್ಮ ಹಾರ್ಡ್ ವರ್ಕ್ ಅಷ್ಟೇ. ನೀವು ಕೆಲಸ ಮಾಡಿದ್ದೀರಾ, ಅದು ತೊಗೊಳ್ತೀರಾ. ಬಟ್ ಇಲ್ಲಿ ಸಹಾಯ ಎಂಥದ್ದು ಬಂತು? ಬೇಡ. ಅಂದರೆ ನಿಮಗೆ ಅದು ಎಲ್ಲೋ ಬರಬೇಕಾಗಿದೆ. ನೀವು ಹಾರ್ಡ್ ವರ್ಕ್ ಮಾಡಿದ್ದೀರಾ, ಆ ಹಾರ್ಡ್ ವರ್ಕಿಗೆ ಕೂಲಿ ಅಂತೀವಲ್ಲ, ಅವ್ನು ಕೊಡಲೇಬೇಕು. ಏನು ಮಾಡಲಿಕ್ಕಾಗಲ್ಲ, ಕೊಡ್ತಾನೆ. ಆದರೆ ಅದು ಸ್ವಲ್ಪ ಜಾಸ್ತಿ ರೂಪದಲ್ಲಿ ಸಿಗ್ತಾ ಇದೆ ಅಂತಲೇ ತಿಳ್ಕೊಳ್ಳಿ. ಅಂದರೆ ನಿಮ್ಮ ಎಕ್ಸ್ಪೆಕ್ಟ್ ಇತ್ತು, ನೀವು ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತಿರಲ್ಲ, ಇಷ್ಟು ಕೊಟ್ಟರೆ ನಾವು ಮಾಡ್ತೀವಿ ಅಂತೇಳಿ. ಬಟ್ ಅದಕ್ಕಿಂತ ಅಧಿಕ ಸಿಗುವಂಥದ್ದಾಗುತ್ತೆ ಅಂತಲೇ. ಅಂದರೆ ಆರ್ಥಿಕವಾಗಿ ನಿಮಗೆ ಈ ವಾರ ತುಂಬ ಬಲಿಷ್ಠರಾಗಿದೆ. ಇನ್ನು ಅಷ್ಟಮ ಶನಿ ಅಂತ ಒಂದಿಷ್ಟು ಏನಾಗುತ್ತೆ ಅಂದರೆ ಖರ್ಚುಗಳು ಇದ್ದದ್ದೇ, ಅದರಲ್ಲಿ ಏನು ಮಾಡಲಿಕ್ಕಾಗಲ್ಲ. ಆ ಖರ್ಚುಗಳನ್ನು ಸ್ವಲ್ಪ ಕಡಿವಾಣ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಬಟ್ ಅದು ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಹೋದ ವಾರ ಹೇಳಿರ್ಬೋದು ಖರ್ಚುಗಳನ್ನು ಕಡಿಮೆ ಮಾಡಿ, ಅವಶ್ಯಕತೆ ಇದ್ದರೆ ಮಾತ್ರ ಮಾಡಿ ಅಂತ. ಬಟ್ ನಿಭಾಯಿಸ್ಲಿಕ್ಕಾಗಿಲ್ಲ. ಯಾಕೆಂದರೆ ಸುಮಾರು ಜನ ಮೆಸೇಜ್ ಹಾಕಿದ್ದೀರಾ, ನೋಡಿದ್ದೀನಿ. ಖರ್ಚುಗಳು ಮಾತ್ರ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಗುರುಗಳೇ, ಇದಕ್ಕೊಂದು ಏನಾದರೂ ಕೊಡಿ. ಈ ಅಷ್ಟಮ ಶನಿಯಲ್ಲಿ ತುಂಬ ಖರ್ಚುಗಳು ಬರುತ್ತೆ ಸರ್. ಇದೇ ರೀತಿ ವೈಯಕ್ತಿಕ, ಕೌಟುಂಬಿಕ, ರಾಜಕೀಯ, ಧಾರ್ಮಿಕ, ಅಪಘಾತಗಳಿಂದ, ಅಥವಾ ಯಾರ್ದೋ ಮುತುವರ್ಜಿಯಿಂದ, ಏನೇನೋ ನಾನಾ ರೀತಿಯ ಖರ್ಚುಗಳು ಬಂದೇ ಬರ್ತವೆ. ಈ ಖರ್ಚುಗಳು ಹೇಗಿರುತ್ತಂದರೆ ನಮ್ಮ ಒಂದು ತಿಂಗಳ ಒಂದು ಬಜೆಟನ್ನು ತಿಂದುಬಿಡುತ್ತೆ ಒಂದೇ ದಿನಕ್ಕೆ. ಆ ರೀತಿಯ ಖರ್ಚುಗಳಿರುತ್ತೆ. ಹಾಗಾಗಿ ನಾವು ಹೇಳೋದಿಷ್ಟೇ, ಸ್ವಲ್ಪ ಶನಿದೇವರಿಗೆ ದೈಹಿಕವಾಗಿ ಕೆಲಸ ಮಾಡಿ.
ಅಂದರೆ ಕಸ ಗುಡಿಸೋದಾಗಿರ್ಬೋದು, ಶನಿಯ ಒಂದಿಷ್ಟು ವಸ್ತ್ರಗಳನ್ನು ಒಗೆದು ಅದನ್ನು ನೀಟಾಗಿ ಶುಭ್ರವಾಗಿ ಪುನಃ ಅವರಿಗೆ ಆಚಾರಿಗಳಿಗೆ ಕೊಡುವಂಥದ್ದಾಗ್ಬೋದು, ಅಥವಾ ಶನಿಗೆ ಸಂಬಂಧಪಟ್ಟಂತಹ ಕೆಲವು ಕ್ಲೀನಿಂಗ್ ವಿಷಯ, ಅಂದರೆ ಹೊರಾಂಗಣ ಸುತ್ತಮುತ್ತ ಕ್ಲೀನ್ ಮಾಡೋ ವಿಷಯಗಳಾಗಿರ್ಬೋದು, ಅಥವಾ ಶನಿಗೆ ಸಂಬಂಧಪಟ್ಟಂಥ ಹೂಗಳು ಕಟ್ಟುವಂಥದ್ದಾಗ್ಬೋದು, ಅಥವಾ ಈ ದೀಪಗಳ ಅಲಂಕಾರ ಮಾಡುವಂಥದ್ದಾಗ್ಬೋದು. ಏನು ಮಾಡಬೇಕಾಗುತ್ತೆ ನಿಮಗೆ ದೈಹಿಕವಾಗಿ ಅಂದರೆ ಮನಸ್ಸು ಆ ಕಡೆ ಕೇಂದ್ರೀಕೃತವಾಗಬೇಕು. ಯಾಕೆಂದರೆ ನಿಮಗೆ ಮನಸ್ಸು ದೇಹ ಏನಂತೀರ ವ್ಯತ್ಯಾಸ ಭಾಳ ಇದೆ, ಎರಡೂ ಕೈ ಸಿಗ್ತಾ ಇಲ್ಲ. ಅಂದರೆ ಮನಸ್ಸು ಹೇಳುತ್ತೆ ಮಾಡುವಂತ, ಬಟ್ ನಿಮ್ಮ ದೇಹ ಅದಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ. ಸೊ ಹಾಗಾಗಿ ನಾವು ಹೇಳೋದಿಷ್ಟೇ, ಈ ಒಂದು ವಿಷಯದಲ್ಲಿ ನೀವು ಸಿಂಹರಾಶಿಯವರು ಆದಷ್ಟು ಶನಿಗೆ ಸರೆಂಡರ್ ಆಗಿ ಏನು ಕೆಲಸ ಮಾಡಬೇಕನ್ನೋದಕ್ಕೆ ಮಾಡಿ. ಇದರಿಂದ ನಿಮಗೆ ಖರ್ಚುಗಳಿಗೆ ಕಡಿವಾಣ ಹಾಕಲು ಸ್ವಲ್ಪ ಕಾರಣ ಆಗುತ್ತೆ ಅಂತಲೇ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಈ ವಾರ ನೀವು ಅದೇ ಶನಿ ಮಹಾತ್ಮೆ ಕಥೆ ಆಗಿರ್ಬೋದು, ಶನಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳು ಅಷ್ಟೋತ್ತರಗಳಾಗಿರ್ಬೋದು ಪಠನೆ ಮಾಡಿ. ಸಾಧ್ಯವಾದಷ್ಟು ಅವಶ್ಯಕತೆ ಇರುವವರಿಗೆ ಅನ್ನದಾನ ಮಾಡಿ. ಸೊ ಇದರಿಂದ ಶನಿಯ ಒಂದಿಷ್ಟು ಅವಕೃಪೆ ಏನಿದೆಯಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ. ಬರುವಂತಹ ದಿನಗಳು ಇನ್ನೂ ಸ್ವಲ್ಪ ಆನಂದವಾಗಿ ಜೀವನ ಮಾಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ಇನ್ನೊಂದು ಕೆಲಸ ಮಾಡಿ, ಮನೆಗೆ ಬರ್ತಕ್ಕಂಥ ಅತಿಥಿ ಯಾರೇ ಬಂದಿರಲಿ ಒಂದು ಏನಾದರೂ ಗಿಫ್ಟ್ ಕೊಟ್ಟು ಕಳಿಸಿ. ಯಾರೇ ಬರಲಿ ಅವರು ಮೊದಲನೇ ಪ್ರಿಯಾರಿಟಿ ಯಾರು ಬಂದಿರ್ತಾರೋ, ನಿಮ್ಮ ಯಥಾಭಕ್ತಿ ಯಥಾಶಕ್ತಿ, ಸಾಲ ಮಾಡಬೇಡಿ. ನಿಮಗೇನು ಒಂದು 100 ರೂಪಾಯಲ್ಲೇ ಕೊಡಬೇಕಾಗಿತ್ತಾ, 100 ರೂಪಾಯಲ್ಲಿ ಯಾವುದೋ ಒಂದು ಒಳ್ಳೆಯ ಗಿಫ್ಟನ್ನು ಅವರಿಗೆ ಕೊಡಿ. 100 ರೂಪಾಯಿಗೆ ಬೇಕಾದಷ್ಟು ಗಿಫ್ಟ್ಗಳು ಸಿಗುತ್ತೆ. ಏನಾದರೂ ಕೊಡಿ, ಅವರಿಗೆ ಅನುಕೂಲ ಆಗುವಂಥದ್ದು ಕೊಡಿ. ಇದರಿಂದ ಏನಾಗುತ್ತೆ ಅಂದರೆ ಅವರಲ್ಲಿರ್ತಕ್ಕಂಥ ಅನುಮಾನಗಳು ನಿಮ್ಮ ಬಗ್ಗೆ ಅದು ಎಲ್ಲವೂ ಕಡಿಮೆ ಆಗಿಬಿಡುತ್ತೆ, ನ್ಯೂಟ್ರಲಿ ಬಂದುಬಿಡುತ್ತೆ. ಇದರಿಂದ ನಿಮ್ಮ ಒಂದು ಸಂಬಂಧ ಇನ್ನೂ ಗಟ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಸಿಂಹರಾಶಿಯವರ ಈ ವಾರದ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಇಚ್ಛೆ ಆಗಿದ್ದರೆ ಅಥವಾ ಈ ಒಂದು ಇಷ್ಟಪಟ್ಟಿದ್ದರೆ ಲೈಕ್ ಮಾಡಿ, ಮತ್ತು ಈ ಒಂದು ವಿಡಿಯೋ ನಿಮ್ಮ ಸಂಬಂಧಗಳು, ಸ್ನೇಹಿತರು, ಬಂಧುಗಳು ಅವರಿಗೆಲ್ಲ ಶೇರ್ ಮಾಡಿ. ಹಾಗೂ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.